ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಗ್ಲುಟನ್ ಫ್ರೀ ಆಗಿರೋ ಕ್ರಿಸ್ಪಿ ಜೋವಾರ್ ದೋಸೆ. ಈ ಇನ್ಸ್ಟೆಂಟಾಗಿ ಜೋಳದ ಹಿಟ್ಟಿನ ದೋಸೆನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇನ್ಸ್ಟೆಂಟಾಗಿ ಈ ಜೋವಾರ್ ದೋಸೆ ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆನ ತೊಗೋತಾ ಇದ್ದೀನಿ. ಅದಕ್ಕೆ ಈ ಬೌಲ್ ಅಳತೆಯಲ್ಲಿ 2 ಬೌಲಷ್ಟು ಜೋಳದ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಎರಡು ಬೌಲ್ ಅಳತೆಯಲ್ಲಿ ಜೋಳದ ಹಿಟ್ಟು ಹಾಕ್ಕೊಂಡ್ರೆ 1 ಬೌಲ್ ಅಳತೆಯಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕು. ಹಾಗೆ ಅರ್ಧ ಬೌಲಷ್ಟು ಚಿರೋಟಿ ರವೆ, ಅಂದರೆ ಕೇಸರಿ ಬಾತೆಲ್ಲ ಮಾಡ್ತೀವಲ್ಲ ಆ ರವೆನ ಅರ್ಧ ಬೌಲಷ್ಟು ಹಾಕ್ಕೋಬೇಕು. ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ, ಹಾಗೆ ಒಂದು ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಈ ಬೌಲ್ ಅಳತೆಯಲ್ಲಿ 5 ಬೌಲಷ್ಟು ಇದು ನೀರು ಹಿಡಿದಿದೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಯಾವುದೇ ರೀತಿ ಸೋಡಾನ ಯೂಸ್ ಮಾಡ್ತಾ ಇಲ್ಲ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನೀರು ದೋಸೆ ಎಲ್ಲ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೋಬೇಕು. ಅದಕ್ಕಿಂತ ಸ್ವಲ್ಪ ದಪ್ಪ ಇರಬೇಕು, ಆ ರೀತಿ ಕಲಿಸ್ಕೋಬೇಕು. ನೋಡಿ, ಹೀಗಿರಬೇಕು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಜೋವಾರ್ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಗ್ಲುಟನ್ ಫ್ರೀ ಆಗಿರೋದ್ರಿಂದ ಡಯಾಬಿಟಿಕ್ ಇರೋರಿಗೆ, ಹಾಗೆ ಇನ್ಸ್ಟೆಂಟಾಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡೋಕ್ಕೆ ತುಂಬಾ ಕ್ರಿಸ್ಪಿಯಾಗಿ ಮಾಡ್ಕೋಬೋದು. ಬೇಡಪ್ಪ ನಮಗೆ ಕ್ರಿಸ್ಪಿ ಅಂತಂದರೆ ಸ್ಮೂತಾಗಿ ಮಾಡ್ಕೋಬೋದು. ಇದನ್ನು ಕಲಿಸ್ಬಿಟ್ಟು ಒಂದು 10ರಿಂದ 15 ನಿಮಿಷದಷ್ಟು ನೆನೆ ಬಿಡ್ತಾ ಇದ್ದೀನಿ. ನೆನೆ ಬಿಟ್ಟಾದರೂ ಬಿಡ್ಬೋದು, ಇಲ್ಲದಿದ್ದರೆ ಕಲಸಿದ ತಕ್ಷಣನೂ ಮಾಡ್ಕೋಬೋದು. ನೋಡಿ, ಈ ಹಿಟ್ಟನ್ನ ಕಾದಿರೋ ಹಂಚ ಮೇಲೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ತೆಳುವಾಗಿ ನಾವು ನೀರು ದೋಸೆ ಹೇಗೆ ಹಾಕ್ತೀವಲ್ಲ ಆ ರೀತಿ ಹಿಟ್ಟನ್ನ ಹಾಕಿಬಿಡಬೇಕು. ಇದು ಬೇಯಲಿಕ್ಕೆ 1ರಿಂದ 2 ನಿಮಿಷ ತಗೊಳುತ್ತೆ. ಇದು ಬೆಂದಾದಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ತುಪ್ಪನೂ ಕೂಡ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ. ಈ ರೀತಿ ಕ್ರಿಸ್ಪಿಯಾಗಿ ಸೂಪರಾಗಿ ಬಂದಿದೆ ಈ ಜೋವಾರ್ ದೋಸೆ. ನೋಡಿ, ಹಿಂದ್ಗಡೆನೂ ಕೂಡ ಎಷ್ಟು ಕಲರು ಬ್ರೌನ್ ಕಲರ್ ಬಂದಿದೆ. ಈ ರೀತಿ 2 ಸೈಡು ಬೇಯಿಸ್ಕೊಂಡ್ಬಿಟ್ರೆ ಗ್ಲುಟನ್ ಫ್ರೀ ಆಗಿರೋ ಜೋವಾರ್ ಇನ್ಸ್ಟಂಟ್ ದೋಸೆ ರೆಡಿಯಾಗುತ್ತೆ. ನಿಮಗೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬೆಳಗಿನ ಟಿಫನಿಗೆ ಗಡಿ ಬಿಡಿಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಒಂದು ಸಾರಿ ಟ್ರೈ ಮಾಡಿ, ಹಾಗೆ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸದಾ ನಮ್ಮ ಚಾನಲ್ನ ಹೀಗೆ ವಾಚ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.